ಡಾಗ್ ಸ್ಕ್ವಾಡ್ ನಮ್ಮ ಡಾಗ್ಸ್ ಇದೆ, ನಾಯಿಗಳನ್ನು ಉಪಯೋಗಿಸಿಕೊಂಡು ಹೇಗೆ ನಾವು ಅಪರಾಧಿಯನ್ನು ಪತ್ತೆ ಹಚ್ತೇವೆ ಅಂತ ಅದು ಒಂದು ಇದೆ. ಮತ್ತು ಫೋಟೋಗ್ರಾಫಿ, ಒಂದು ಸ್ಥಳವನ್ನು ನಾವು ಫೋಟೋಗ್ರಾಫ್ ಮಾಡಿಬಿಟ್ಟು ಅದರಿಂದ ನಾವು ಅನಲೈಸ್ ಮಾಡಿ ಅದರಿಂದ ಸುಳು ಎಲ್ಲ ಭಾಳ ಸಿಗ್ತವೆ. ಅದರ ಬಗ್ಗೆ ವಿಡಿಯೋಗ್ರಾಫಿ ಮತ್ತು ಇದು ಕಂಪ್ಯೂಟರ್ ಅವೇರ್ನೆಸ್. ಈಗ ಮಾಹಿತಿ ತಂತ್ರಜ್ಞಾನದಲ್ಲಿ ಹೆಚ್ಚಾಗಿ ನಾವು ಮಾಹಿತಿ ತಂತ್ರಜ್ಞಾನ ಉಪಯೋಗ ಮಾಡ್ತೇವೆ, ಅದೆಲ್ಲ ಇದೆ. ಈ ಥರ ಸ್ಪರ್ಧೆಗಳು ನಮ್ಮಲ್ಲಿ ನಡೀತದೆ. ಸರ್, ಈಗ ಆ್ಯಂಟಿ ಸ್ಯಾಬೋಟಾಜ್ ಚೆಕ್ ಅಂತಿದೆಯಲ್ಲ, ಅದು ಹೇಗೆ ಮಾಡ್ತಾರೆ? ಸಾಮಾನ್ಯವಾಗಿ ಆ ಕಾಂಪಿಟೇಷನ್ ವಿವರ ಹೇಗಿರುತ್ತೆ? ಅಂದರೆ ಈಗ ಪೊಲೀಸ್ ಡ್ಯೂಟಿ ಮೀಟಲ್ಲಿ ಒಂಥರ ರಿಯಲ್ ಲೈಫ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ ಸಿಮ್ಯುಲೇಷನ್ ಥರ ಮಾಡಿ ಆ ರೀತಿ ಸ್ಪರ್ಧೆ ನಡೆಯುತ್ತಾ ಹೇಗೆ? ಹೌದು. ಈಗ ಬಾಂಬ್ಗಳನ್ನು ಬೇರೆ ಬೇರೆ ಥರ ತಂದು ಬಿಡ್ತಾರೆ. ಅದು ಟಿಫಿನ್ ಕ್ಯಾರಿಯರ್ನಲ್ಲಿ ಇರ್ಬೋದು, ಮತ್ತು ಇದರಲ್ಲಿ ಏನಾವುದು ಒಂದು ಬ್ರೀಫ್ ಕೇಸ್ನಲ್ಲಿ ಇಟ್ಟು ಹೋಗ್ಬೋದು. ಆ ಥರ ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ IED ಅಂತ ಹೇಳ್ತೇವೆ. ಅದು ನೋಡುವುದಕ್ಕೆ ಹೇಗೆ ಇದೆ ಅಂತ ಕಾಣುವುದಿಲ್ಲ. ನಮ್ಮ ಇದು ಫೋರಮ್ ಮಾಲ್ ಹತ್ರ ಒಂದು ಬಾಂಬನ್ನು ನಾವು ನಿಷ್ಕ್ರಿಯ ಮಾಡಿದ್ದೇವೆ. ಅದು ಕಾಂಕ್ರೀಟ್ ಫ್ಲವರ್ ಪಾಟ್ ಥರ ಇತ್ತು. ಸೊ ಅದು ಬಾಂಬ್ ಅಲ್ಲವಾ ಪತ್ತೆ ಹಚ್ಚಿ ಅದನ್ನು ನಿಷ್ಕ್ರಿಯಪಡಿಸಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಮ್ಮ ಬಾಂಬ್ ನಿಷ್ಕ್ರಿಯ ದಳಗಳು ಏನಿವೆ ಅದನ್ನು ಕಂಡುಹಿಡಿದು, ಸೊ ಅವ್ರಿಗೆ ಕೆಲವೊಂದು ಸೈಂಟಿಫಿಕ್ ಎಕ್ವಿಪ್ಮೆಂಟೆಲ್ಲ ಕೊಟ್ಟಿರ್ತೇವೆ. ಅದರಿಂದ ಎಲ್ಲಿದೆ ಅಂತ ಅದನ್ನು ಹುಡುಕೋದು, ಆಮೇಲೆ ಅದು ಬಾಂಬ್ ಅಲ್ಲವಾ ಅಂತ ಪತ್ತೆ ಹಚ್ಚುವುದು, ಒಂದು ವೇಳೆ ಬಾಂಬ್ ಆಗಿದ್ದರೆ ಅದನ್ನು ಹೇಗೆ ನಿಷ್ಕ್ರಿಯಪಡಿಸುವುದು ಎಲ್ಲ ಅವ್ರಿಗೆ ಗೊತ್ತಿರಬೇಕು. ಅದಕ್ಕೆ ಅದನ್ನು ನಾವು ಸ್ಯಾಬೋಟಾಜ್ ಚೆಕ್. ಈಗ ಸ್ಪರ್ಧಾ ಇದರಲ್ಲಿ ವಿವಿಧ ರಾಜ್ಯಗಳಲ್ಲಿ ಬಹುಶಃ ಈ ಪೊಲೀಸ್ ಡ್ಯೂಟಿ ಮೀಟಲ್ಲಿ ವಿಜೇತರಾಗಿರೋಂಥವ್ರಿಗೆ ಏನಾದರೂ ವಿಶೇಷವಾಗಿ ಅವರು ಇತರರನ್ನು ತರಬೇತಿ ಮಾಡುವಂತಹ ಏನಾದರೂ ಇದೆಯಾ, ಅಥವಾ ಆ ವಿಜೇತರಿಗೆ ಇನ್ನೂ ಹೆಚ್ಚಿನ ತರಬೇತಿಗೆ ಅವರಿಗೆ ವಿಶೇಷ ಆಸ್ಥೆ ಏನಾರು ನೀಡಲಾಗುತ್ತಾ? ಈಗ ನಮ್ಮ ತಂಡ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ನಾವು ಕಳೆದ 1-2 ತಿಂಗಳಿಂದ ಅವರಿಗೆ ತಯಾರಿನಲ್ಲಿ ಇಟ್ಟು ಅವರಿಗೆ ಪ್ರಶಿಕ್ಷಣವನ್ನು ಕೊಟ್ಟು ಅದನ್ನು ಸರಿಪಡಿಸ್ತೇವೆ. ಸರ್, ಇನ್ನೊಂದು ಡಾಗ್ ಸ್ಕ್ವಾಡ್ ಅಂತ ಇರುತ್ತೆ. ಈಗ ವಿವಿಧ ರೀತಿಯ ಒಂದೇ ಜಾತಿಯ ನಾಯಿಗಳನ್ನು ಬಂದಾಗ ಈ ಕಾಂಪಿಟೇಷನ್ನಲ್ಲಿ, ಈ ಸ್ಪರ್ಧೆಯಲ್ಲಿ ಹೇಗೆ ವ್ಯತ್ಯಾಸವನ್ನು ಕಂಡುಹಿಡಿಯುತ್ತಾರೆ? ಈ ಮೀಟ್ನಲ್ಲಿ ಯಾವ ರೀತಿ ಆ ಬದಲಾವಣೆ? ಈಗ ಡಾಗ್ ಸ್ಕ್ವಾಡು ಬೇರೆ ಬೇರೆ ನಾಯಿಗಳನ್ನು ಬೇರೆ ಬೇರೆ ಇದಕ್ಕೆ ಎಕ್ಸ್ಪ್ಲೋಸಿವ್ ಕಂಡು ಹಿಡಲಿಕ್ಕೆ ಡಾಗ್ಸ್ ಇವೆ. ಮತ್ತು ಕಳ್ಳರನ್ನು ಹಿಡಲಿಕ್ಕೆ ಅವ್ರದ್ದು ಚಪ್ಪಲಿ ಎಲ್ಲ ಬಿಟ್ಟು ಹೋದರೆ ಅದನ್ನು ಇಟ್ಕೊಂಡು ಹೋಗೋದಕ್ಕೆ ಒಂದು ಡಾಗ್ ಸ್ಕ್ವಾಡ್ಗೆ ಇದು ಮಾಡಿದೆ. ಆಮೇಲೆ ಡ್ರಗ್ಸ್ ಎಲ್ಲ ತೊಗೊಂಡು ಹೋದಾಗ ಪಾರ್ಸಲ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಏನಾವುದು ಡ್ರಗ್ಸ್ ಪಾರ್ಸಲ್ ಇದ್ದರೆ ಅದನ್ನು ಕಂಡುಹಿಡೋದು. ಮತ್ತು ಇದು ಬಿಲ್ಡಿಂಗ್ಸ್ ಏನಾವುದು ಕೊಲ್ಯಾಪ್ಸ್ ಆದರೆ ಅದರಲ್ಲಿ ಯಾರಾವುದು ಮಂದಿ ಸಿಕ್ಕಿಬಿಟ್ರೆ ಅದನ್ನು ಹೇಗೆ ಕಂಡುಹಿಡೋದು, ಲೈಫ್ ಸೇವಿಂಗ್ ಡಾಗ್ಸ್ ಅದೆಲ್ಲವೂ ಇದೆ. ಈ ಥರ ನಾಯಿಗಳು ಭಾಳ ಕೆಲಸ ಮಾಡ್ತವೆ ಪೊಲೀಸ್ನವ್ರಿಗೆ. ಇದರಲ್ಲಿ ಸ್ಪರ್ಧೆ ಹೆಂಗೆ ನಡೀತದೆ ಅಂದರೆ, ಒಂದು ವೇಳೆ ಸಪೋಸಿಂಗ್ ಒಂದು ಕಳ್ಳ ನದಿ ಎಲ್ಲ ಇದನ್ನು ದಾಟಿ ಹೋಗಿಬಿಟ್ರೆ ಅವನು ಸ್ಮೆಲ್ ಏನಿದೋ ಅದು ಬಿಟ್ಟು ಹೋಗಿಬಿಡ್ತದೆ. ಆವಾಗ ಡಾಗ್ ಹ್ಯಾಂಡ್ಲರ್ ಇದು ಭಾಳ ಮುಖ್ಯವಾದ ಕೆಲಸ. ಅವರು ಮತ್ತೆ ನದಿ ದಾಟಿ ಅಲ್ಲಿ ಮತ್ತೆ ಸ್ಮೆಲ್ ಕೊಟ್ಟು ಮತ್ತೆ ಅದನ್ನು ಇದು ಮಾಡಿಕೊಂಡು ಹೋದರೆ ಅದು ಕೆಲವೊಂದು ಕಡೆ ಸಫಲ ಆಗುತ್ತದೆ. ಸೊ ಇದಕ್ಕೆ ಹೇಗೆ ಪೊಲೀಸ್ ಪಡೆಗಳು ಕೆಲಸ ಮಾಡುತ್ತವೆ ಅವರವ್ರ ಕೆಲಸಗಳಲ್ಲಿ ಅಂತ ಅದು ನೋಡಬೇಕಾಗುತ್ತದೆ. ಸರ್, ಮತ್ತೆ ಪೊಲೀಸ್ ಫೋಟೋಗ್ರಫಿ ಬಗ್ಗೆ ತಾವು ಹೇಳಿದ್ರಿ, ಏನು ಎಕ್ಸಾಕ್ಟ್ಲಿ ಅದು? ಬಿಕಾಸ್ ಭಾಳಷ್ಟು ಜನಕ್ಕೆ ಫೋಟೋಗ್ರಫಿ ಅಂದರೆ ಫ್ಯಾಮಿಲಿ ಫೋಟೋಸ್, ಇದ್ರ ಬಗ್ಗೆ ನೀನು ಈಗ ಜನರಲ್ಲೂ ಸಹ ಸಾಕಷ್ಟು ಆಸಕ್ತಿ ಮೂಡಿದೆ. ಆಫ್ಟರ್ ದಿ ಟೆರರಿಸ್ಟ್ಸ್ ಇಂಡೈರೆಕ್ಟ್ಲಿ ದಿ ಪೀಪಲ್ ಹ್ಯಾವ್ ಬಿಕಮ್ ಮೋರ್ ಎಜುಕೇಟಿವ್, ಶಿಕ್ಷಣವನ್ನು ಪಡಿತಾರೆ. ಈ ಪೊಲೀಸ್ ಫೋಟೋಗ್ರಫಿ ಅಂದರೆ ಎಕ್ಸಾಕ್ಟ್ಲಿ ಏನು? ಈಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಆಕ್ಸಿಡೆಂಟು ಯಾವ ಸ್ಥಳದಲ್ಲಿ ಆಯಿತು, ಆಮೇಲೆ ಅದು ಸ್ಪಾಟನ್ನು ಫಿಕ್ಸ್ ಮಾಡಬೇಕು, ಇಲ್ಲೇ ಘಟನೆ ಆಗಿದೆ ಅಂತ. ಇಲ್ಲಾದರೆ ಗಾಡಿ ಚಾಲಕ ಹೇಳ್ಬಿಡ್ತಾನೆ, ನಾನು ಇಲ್ಲಿ ಇರಲೇ ಇಲ್ಲ ಸರ್, ಬೇರೆ ಕಡೆ ಇದ್ದೆ ಅಂತ ಅವರು